ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗುರು ಲಾಕ್ಸ್. ನಾನು ನನ್ನ ತಂದೆ ಜೊತೆ ಗೋಕರ್ಣ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಈಗ ಆಫೀಸ್ ಬಿಟ್ಟಿರೋದು ನೋಡ್ತಾ ಇದ್ದೀನಿ ಸೀನ್ನ. ಸೊ ಈಗ ನೆಕ್ಸ್ಟು ನಾನು ಯಶವಂತಪುರದಿಂದ ಸೀದಾ ಫಸ್ಟು ಮೆಟ್ರೋ ಪಿಕ್ ಮಾಡ್ತೀನಿ. ಸೊ ಮೆಟ್ರೋಯಿಂದ ನೆಕ್ಸ್ಟು A few inches later. ನೋಡಿ, ನಮ್ಮ ಅಪ್ಪ ಇದ್ದಾರೆ, ಬಂದವನ್ನ ಪಿಕಪ್ ಮಾಡೋಕ್ಕೆ. ಕ್ಯಾಮ್ರಾ ನೋಡು. 6.5 hours later. ಫ್ರೆಂಡ್ಸ್, ನೀವೇನಾದ್ರು ಗೋಕರ್ಣ ಪ್ಲ್ಯಾನ್ ಮಾಡ್ತೀನಿ ಅಂದರೆ ಪ್ಲೀಸ್ ಎಲ್ಲರೂ ರಿಸರ್ವೇಷನ್ ಬುಕ್ ಮಾಡ್ಕೊಂಡು ಹೋಗಿ. ಸೊ ಲಾಂಗ್ ಟ್ರಾವೆಲ್ ಒಂದೇ ಟ್ರೈನ್ ಇರೋದ್ರಿಂದ ತುಂಬ ರಶ್ ಇರುತ್ತೆ. ಸೊ ನಮಗೆ ಹಾಸನಲ್ಲಿ ಸೀಟ್ ಸಿಕ್ತು. Tomorrow. ಸೊ ನೀವು ಟ್ರೈನಲ್ಲಿ ಹೋಗ್ಬೇಕಂದ್ರೆ ಒಂದು ಸೀನಿಕ್ ವ್ಯೂ ಸಿಗುತ್ತೆ ಮುರುಡೇಶ್ವರದು. ಸೊ ಇದನ್ನು ಮಾತ್ರ ಮಿಸ್ ಮಾಡಿ. ಸೊ ನಮ್ಮ ತಂದೆಗೆ ಈ ಥರ ಒಳ್ಳೆ ನೇಚರ್ ಇರೋ ವಾತಾವರಣ ತುಂಬ ಇಷ್ಟ. ಸೊ ಅವರು ನೋಡಿ ಖುಷಿ ಪಡ್ತಿದ್ದಾರೆ ನೋಡಿ. ಸೊ ವಯಸ್ಸಿದ್ದಂಗೆ ನಿಮ್ಮ ತಂದೆ ತಾಯಿನ ಕರ್ಕೊಂಡು ಸುತ್ತಾಡಿಸಿ ಈ ಥರ ಅವ್ರಿಗೂ ಒಂದೇ ಊರಲ್ಲಿ ಇದ್ದಿದ್ದು ಬೇಜಾರಾಗಿರುತ್ತೆ ಫ್ರೆಂಡ್ಸ್ ನೋಡಿ. ವರೆಗೂ ಗೋಕರ್ಣಕ್ಕೆ ಬಂದು ಎಳೆದಿದ್ದೀವಿ. ಆದ್ರೆ ನಿದ್ದೆ ಇಂಪಾರ್ಟೆಂಟ್. ಇವಾಗ ಮಾಡ್ಬೇಕು ಅಂತ ಇದ್ದೀವಿ. ಮಾಡೋ ಕೊನೆಗೂ ಬಂದವಪ್ಪ ಆ ಕಡೆಗೆ. ಸ್ಟಾರ್ಟ್ ದ ಜರ್ನಿ. ಕೊನೆಗೂ ನಾವು ಬಂದಿರೋ ಟ್ರೈನು ವಾಪಸ್ ಹೋಗ್ತಿದೆ. ನೋಡ್ಬೇಕಪ್ಪ ಇದು ಎಲ್ಲಿ ಡೆಸ್ಟಿನೇಷನ್ ಅಂತ. 12 ಅವರ್ ಜರ್ನಿ ಮುಗೀತು ನೋಡಪ್ಪ ಒಂದು ಟ್ರೈನಿಂದ. ಸೊ ನೀವು ಗೋಕರ್ಣ ಸ್ಟೇಷನ್ ಇಳ್ತಿಸ್ತಾ ನಮಗೆ ಬೇಜಾನ್ ಆಟೋಗಳು ಕಾಯ್ತಿರ್ತಾರೆ. ಸೊ ಗೋಕರ್ಣ ಟು ಕರ್ಕೊಂಡು ಹೋಗೋಕ್ಕೆ. ಸೊ ನಾವು ಅದೇ ಥರ ಒಂದು ಆಟೋ ಪಿಕ್ ಮಾಡಿದ್ವಿ. ಆಟೋನ ಸೀದಾ ನಮ್ಮ ಹೋಮ್ ಸ್ಟೇಗೆ ಹೋಗ್ತಾಯಿದ್ದೀವಿ. ಸೊ ಹಿಂಗೆ ಹೋಗ್ತಾ ಹೋಗ್ತಾ ನಿಮಗೆ ಒಳ್ಳೆ ಈ ಥರ ಗೋಕರ್ಣ ಸೈಡ್ ಹೆಂಗೆ ಅಗ್ರಿಕಲ್ಚರ್ ಹೆಂಗೆ ಮಾಡ್ತಾರೆ, ಇರಿಗೇಷನ್ ಹೆಂಗಿರುತ್ತೆ, ಈ ಥರ ಎಲ್ಲ ಈ ಥರ ಸೀನಿಕ್ ವ್ಯೂಸ್ಗಳು ನೋಡ್ಬೋದು ನೀವು. ಸೊ ನಮಗೂ ನೋಡಿ ಒಂಥರ ಮನಸ್ಸು ಹಗುರ ಆಯಿತು. ಚೆನ್ನಾಗಿದೆ. ಎಲ್ಲರೂ ವಿಸಿಟ್ ಮಾಡೋ ಅಷ್ಟು ಪ್ಲೇಸ್ ಆಗಿದೆ ಗೋಕರ್ಣ ಆ್ಯಕ್ಚುಲಿ. ಹೇಗಿದೆ ಬರೋಮು? ರೂಮು ತುಂಬ ಭಾಳ ಅದ್ಭುತವಾಗಿದೆ, ಚೆನ್ನಾಗಿದೆ. ನಮಗೊಂದು ತುಂಬ ಖುಷಿ ಆಯಿತು. ಓಕೆ, ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ನಮ್ಮ ಟ್ರಿಪ್ ಜರ್ನಿ. ಸೊ ನಾವು ಸ್ವಲ್ಪ ಈಗ ಟ್ರಾವೆಲ್ ಮಾಡಿ ಬಂದಿರೋದ್ರಿಂದ ರೆಸ್ಟ್ ಮಾಡಿ ತಿರ್ಗಾ ಸ್ಟಾರ್ಟ್ ಮಾಡ್ತೀವಿ ಜರ್ನಿನ. 1 eternity later. ಓಕೆ, ಸೊ ನಾನು ರೆಡಿಯಾಗಿದೆ. ಸೊ ಅಪ್ಪ ಒಬ್ಬರು ರೆಡಿ ಆಗ್ತಿದ್ದಾರೆ. ಸೊ ಸೀದಾ ನೆಕ್ಸ್ಟ್ ಆಫೀಸ್ ಯಾನ ಕೇವ್ಸ್ ಹೋಗಿ ಬರೋದೆ. ನಮ್ಮ ಅಪ್ಪನೂ ರೆಡಿಯಾಗಿದ್ದಾರೆ. ಈಗ ಹೊರಡಬೇಕಷ್ಟೆ. ನಾವು ರೆಡಿ ಇದ್ದೀವಿ. ಯಾನ ಕೇವ್ಸ್ಗೆ ಹೋಗ್ತಾ ಇದ್ದೀವಿ ಈಗ. ಸೊ ನಾವು ಫಸ್ಟು ಸ್ಟೇ ಬಿಟ್ಟು ತಕ್ಷಣ ಫಸ್ಟು ಮಾಡಿದ ಕೆಲಸನೇ ಬೈಕ್ ರೆಂಟ್ ಮಾಡಿದ್ದು. ಸೊ ನೀವು ವೀಕ್ ಡೇಸ್ ಮಂಡೇ ಟು ಫ್ರೈಡೇ ಬಂದರೆ ನಿಮಗೆ 350 ಬೀಳುತ್ತೆ ಪರ್ ಡೇ. ಬಟ್ ನೀವು ವೀಕೆಂಡ್ ಅವರು ಈ ಥರ ಲಾಂಗ್ ವೀಕ್ ಆಫ್ ಸಿಕ್ಕಿದಾಗ ಏನಾಗುತ್ತೆ ನಿಮಗೆ ಅವರು ಸ್ವಲ್ಪ ಪ್ರೈಸ್ ರೈಸ್ ಮಾಡ್ತಾರೆ. ಸೊ ನಾವು ಮೊದಲನೇ ದಿವಸ ಪ್ರೈಸ್ ತಗೊಂಡಿದ್ದು 750 ರುಪೀಸ್. ಓಕೆ, ಸೊ ಚೆನ್ನಾಗಿದೆ. ಸೊ ಎಂಟ್ರೆನ್ಸ್ ನಿಮ್ಗೆ ಈ ಥರ ನೋಡೋ ಸಿಗುತ್ತೆ. ಸೊ ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಮೌಂಟೇನ್ ಟ್ರೆಕ್ಕಿಂಗ್ ಇರುತ್ತೆ. ಸೊ ಬನ್ನಿ ಹೋಗೋಣ. ಅಚ್ಚಾ ಪ್ಲೇಸ್ ನೋಡಪ್ಪ, ಬಂದ್ವಿ ಕೊನೆಗೆ. ಯಾಕೆ ಬೆಟ್ಟ ಹತ್ತುತ್ತಾ ಇದ್ದೀವಿ. ಅಪ್ಪ ವರ್ಷ ರೂಪಾಯಿಂದ ಆಗ್ಬಿಟ್ಟವ್ರೆ. ಬೆಟ್ಟ ಹತ್ತ ಫೀಲ್ ಆಗ್ತೈತೆ ನೋಡಿ. 6 ಮಂತ್ 5 ಕೊಟ್ಟು ಟ್ರೆಕ್ಕಿಂಗ್ ಮಾಡ್ದಂಗೆ ಆಗ್ತೈತೆ ನೋಡಿದ್ರೆ. ರೂಟು ಹಂಗೆ ಐತೆ. ಹತ್ಬೇಕಾದ್ರೆ ಇಲ್ಲಿ ಯಾವುದೋ ಕೊಳದ ಥರ ನೀರು ಹರಿತಾ ಅದು. ಸೊ ಉಪೇಂದ್ರ ಪಾಲಿಟಿಕ್ಸ್ ಬಗ್ಗೆ ಡೈಲಾಗ್ಗಳು ಹೆಂಗಿರುತ್ತೆ ಬನ್ನಿ ನೋಡೋಣ. ಚಡ್ಡಿ ದುಡ್ಡು ಸೀರೆ ಸರಗೋಸ್ಕರ ಓಟ್ ಹಾಕೋ ನಿಮ್ಮಂಥ ಪಾಪ್ಸನ್ಗಳು ದೇಶದಲ್ಲಿರುವವರೆಗೂ ಇಂಥ ಪಾಪಿಗಳು ಎಲೆಕ್ಷನ್ ಗೆಲ್ಲೋದು. ಇಂಥ ಪಾಪಿಗಳು ಪಾಪದನ್ನ ಸಂಪಾದನೆ ಮಾಡೋದು, ನಾನಂಥ ಪಾಪಿ ಹಣನ ತಂದ್ಕೊಡೋದು, ನಾನಂಥ ಪಾಪಿ ಹಣನ ಇಂಥ ಪಾಪ್ಸನ್ರಿಗೆ ಹಂಚೋದು. ಹೋಗ್ರಿ, ಸುಮ್ಮನೆ ಹೋಗ್ರಿ, ಎಲೆಕ್ಷನ್ ಇರ್ತಾರೆ ಅಂತ. ಥ್ಯಾಂಕ್ ಯು.
ಮನೆಗೊಂದು ಮರ ಊರಿಗೊಂದು ವನ ಏನಂತಪ್ಪ ಇದ್ರ ಬಗ್ಗೆ? ಇದ್ರ ಬಗ್ಗೆ ನಾನೇನು ಮಾತಾಡೋಕ್ಕಾಗಲ್ಲ, ಯಾಕಂದರೆ ಸಮಾಜದಲ್ಲಿ ಯಾವ ಥರ ಇರುತ್ತೆ ಆ ರೀತಿಯಲ್ಲಿ ಹೇಳಿದ್ದಾರೆ ಅಷ್ಟೇ. ಫೈನಲಿ ವಿ ರೀಚ್ ದ ಡೆಸ್ಟಿನೇಷನ್. ಹಿಯರ್ ಸಿ ಯಾಣ ಕೇವ್. ಹತ್ತತ್ತ ನಮ್ಮ ತಂದೆಗೂ ಸ್ವಲ್ಪ ಸುಸ್ತಾಯಿತು, ಕುತ್ಕೊ ಉಸಿರಾಡ್ತದೆ ಇಬ್ಬರೂ. ಹಾಂ, ಇನ್ನೂ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಕಮ್ ಆನ್, ವಿಲ್ ಮೀಟ್ ಯು ಅಟ್ ದ ಡೆಸ್ಟಿನೇಷನ್. Much later. Wow, what a beautiful creation of God. This is the sign that still God exists. Super. ಸೊ ನೀವು ಟ್ರೆಕ್ಕಿಂಗ್ ಮಾಡಾಮ ನೋಡಿ, ಈ ಥರ ಒಂದು ಬ್ಯೂಟಿಫುಲ್ ಸ್ಕಲ್ಪ್ಚರ್ ಕಾಣುತ್ತೆ ನಿಮಗೆ, ಬೆಟ್ಟ ಈ ಥರ ಆಗಿರೋದು. ಸೊ ಇದ್ರದ್ದು ಏನು ಬ್ಯಾಕ್ಗ್ರೌಂಡ್ ಸ್ಟೋರಿ ಇದೆ, ಸೊ ಆ ಸ್ಟೋರಿನ ಇಲ್ಲಿ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಮ್ಮ ಅಪ್ಪನೂ ಟ್ರೈ ಮಾಡ್ತಿದ್ರು, ನೀವು ಓದ್ಕೋಬೋದು ಇದನ್ನು. ಸೊ ಇಲ್ಲಿ ನೋಡ್ಬೋದು ನೀವು ಸೂರ್ಯನ ಕಿರಣಗಳು ಎಷ್ಟೊಂದು ಚೆನ್ನಾಗಿ ಒಳಗೆ ಬೀಳ್ತಿದೆ. ಸೊ ಬನ್ನಿ ಇದ್ರ ಬಗ್ಗೆ ಎಲ್ಲ ನಮ್ಮ ಅಪ್ಪನ ಹತ್ರ ಅಭಿಪ್ರಾಯ ಕೇಳೋಣ, ಅವ್ರಿಗೆ ಹೆಂಗೆ ಅನ್ನಿಸ್ತು ಯಾಣ ಕೇವ್ಸ್. ಸೊ ಬನ್ನಿ ಅಭಿಪ್ರಾಯ ಕೇಳೋಣ. ಹೇಗಿತ್ತಪ್ಪ ಯಾಣ ಕೇವ್ಸು? ನೋಡೋಕ್ಕೆ ಭಾಳ ಸುಂದರವಾಗಿದೆ, ಆದರೆ ಕಷ್ಟಪಡಬೇಕು. ಕೊನೆಗೂ ಯಾಣ ಕೇವ್ಸ್ ಹತ್ತಿ ಇಳ್ದಾಯ್ತು. ಈಗ ಹೋಗ್ತಾ ಅಪ್ಪ ಹೆಂಗಿತ್ತಪ್ಪ? ಬಾಯ್ ಬಹಳ ಅದ್ಭುತವಾಗಿದೆ. ಹಾ. ಅದೇ ನಿನ್ಗೆ ಆಗ್ಲೇ ಹೇಳ್ದೆ ನಾನು, ಧೈರ್ಯ ಇರ್ಬೇಕು, ಶಕ್ತಿ ಇರ್ಬೇಕು, ಹಾಗಿದ್ರೆ ಬೆಟ್ಟ ಹತ್ತಕ್ಕೆ ಸಾಧ್ಯ. ಎರಡೂ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಯ್ತು. ಸರಿ, ನಮ್ ಮುಂದೆ ಹೋಗೋದು ಈಗ ಮಿರ್ಜಾ ಫೋರ್ಟ್. ಸೊ ಅಲ್ಲಿ ಸಿಗೋಣ, ಬಾಯ್. ಓಕೆ, ಯಾಣ ಫೋರ್ಟ್ ಮುಗಿಸಾಯ್ತು. ಈಗ ನಮ್ಮ ಅಪ್ಪನ ಜೊತೆ ಮಿರ್ಜಾ ಫೋರ್ಟ್ಗೆ ಬಂದಿದ್ದೀನಿ. ಹೆಂಗ ಅನಿಸ್ತಪ್ಪ ಮಿರ್ಜಾ ಫೋರ್ಟು? ಮಜರ್ ಫೋರ್ಟ್ ಈಗ ನೋಡ್ತಾ ಇದೀವಿ. ನೋಡ್ಬಿಟ್ಟು ಹೋಗೋ ಟೈಮಲ್ಲಿ ಮತ್ತೆ ಒಂದು ವಿಡಿಯೋ ಮಾಡಿ ಹೇಳ್ತೀವಿ. ಹಾಂ, ನಡ್ರಿ ನೋಡೋಣ. ಹೇಗೆ ಅನಿಸ್ತದಪ್ಪ ಫೋಟೋ? ಕಾಲು ಭಾಗ ಹೋಗಿದ್ದೀವಿ, ಇದು ತುಂಬ ನೋಡೋದಿದೆ. ನೋಡಾದ್ಮೇಲೆ ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ. ಏನು ಈಗ ಬನ್ನಿ ಕೇಳೋಣ, ಮಿರ್ಜಾನ್ ಫೋರ್ಟ್ ಹೆಂಗಿದೆ, ನಮ್ಮ ಅಪ್ಪನಿಗೆ ಹೆಂಗನ ಸರ್ ಅಭಿಪ್ರಾಯ ಕೇಳೋಣ ಬನ್ನಿ. ಹೇಳಪ್ಪ, ಹೇಗೆ ಅನ್ನಿಸ್ತು? ನಾನು ಕೂಡ ಚೆನ್ನಾಗಿ ನೋಡಿದೆ, ಅದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ ಅನ್ಸುತ್ತೆ. ನೋಡ್ಬೋದು, ಎಲ್ಲರೂ ಬಂದು ನೋಡ್ಬೋದು, ಚೆನ್ನಾಗಿದೆ. ಸೊ ಮೊದಲನೇ ದಿವಸ ಟ್ರಿಪ್ ಓನ್ಲಿ ಯಾಣ ಕೇವ್ಸ್ ಆ್ಯಂಡ್ ಮಿರ್ಜಾನ್ ಫೋರ್ಟ್ ಮುಗೀತು. ಸೊ ನೆಕ್ಸ್ಟ್ ದಿವಸ ಸಿಗೋಣ. ತನಿಷ್ಕೋಟೆ ಅಲ್ಲ, ಅದು ಮಿರ್ಜಾನ್ ಫೋರ್ಟ್. ಸರಿನಾ? ಎದಳು ಮತ್ತೆ ಓಡೋಣ. ಬಾಯ್ ಬಾಯ್ ಬಾಯ್.